ಹಾಯ್, ಇವತ್ತು ನಾನು ನಿಮಗೆ ಆಂಧ್ರ ಸ್ಪೆಷಲ್ ಚಿತ್ರಾನ್ನ ಮಾಡೋದನ್ನು ತೋರಿಸ್ಕೊಡ್ತೀನಿ. ನಮ್ಮ ಕಡೆಗೆ ಹೆಚ್ಚು ಇದನ್ನು ಮಾಡಲ್ಲ. ಇದು ಒಂಥರ ವೆರೈಟಿ, ಡಿಫ್ರೆಂಟ್ ಇದೆ. ಮಾಡಿ ನೋಡಿ, ಮನೆಯಲ್ಲಿ ಚೆನ್ನಾಗಿರುತ್ತೆ. ಬನ್ನಿ ಮಾಡೋಣ. ಇವಾಗ ಚಿತ್ರಾನ್ನಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಒಂದ್ಸಲ ನಾವು ನೋಡ್ಕೊಂಡ್ಬಿಡೋಣ, ಆಮೇಲೆ ಸ್ಟಾರ್ಟ್ ಮಾಡೋಣ. ಮೊದಲು 2 ರಿಂದ 3 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ, ಅರಿಶಿಣ ಪುಡಿ, ಕರಿಬೇವು, ಒಣ ಕೊಬ್ಬರಿ, ಉದ್ದಿನಬೇಳೆ, ಕಡಲೆಕಾಯಿ, ಕೊತ್ತಂಬರಿ, ಕರಿಬೇವು ಸೊಪ್ಪು, ಲಿಂಬು ರಸ, ಒಂದು 2-3 ಏಲಕ್ಕಿ, ಸಾಸಿವೆ, ಇಷ್ಟು ಇದಕ್ಕೆಲ್ಲ ಬೇಕು. ಇವಾಗ ರೆಡಿ ಮಾಡ್ಕೊಡ್ತೀನಿ. ನಾನು ಏನೇನು ತಗೊಂಡು ಮಿಕ್ಸರ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಫಸ್ಟಿಗೆ 2-3 ಏಲಕ್ಕಿ, ಕೊಬ್ಬರಿ, ಕೊತ್ತಂಬರಿ, ಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು. ಇವಾಗ ಇದನ್ನು ನಾನು ಮಿಕ್ಸಿ ಮಾಡ್ಕೊಡ್ತೀನಿ. ಇವಾಗ ನಾನು ಮೆಣಸಿನ್ಕಾಯಿ, ಕೊಬ್ಬರಿ, ಏಲಕ್ಕಿ, ಉಪ್ಪನ್ನ ಹಾಕಿ, ಒಣ ಕೊಬ್ಬರಿನ ಹಾಕಿ, ನೀರು ಹಾಕಲೇನು ಬಿಟ್ಕೊಂಡಿದ್ದೀನಿ. ಇವಾಗ ಇದನ್ನ ನಾನು ಒಂದು ಬಾಲ್ಗೆ ಸರ್ವ್ ಮಾಡ್ಕೊತೀನಿ. ಇವಾಗ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇವಾಗ ನಾನು ಸ್ಟೋವ್ನ ಹಚ್ಕೊತಾ ಇದ್ದೀನಿ. ಮೊದಲಿಗೆ ಎಣ್ಣೆ ಹಾಕ್ತಾ ಇದ್ದೀನಿ. ಫಸ್ಟಿಗೆ ನಾನು ಸಾಸಿವೆನ ಹಾಕೊಳ್ತಾ ಇದ್ದೀನಿ. ಎಷ್ಟು ಉದ್ದಿನ ಬೇಳೆನ ಹಾಕ್ತಾ ಇದ್ದೀನಿ. ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಶೇಂಗಾ ಬೀಜ ಹಾಕ್ತಾ ಇದ್ದೀನಿ. ಸ್ವಲ್ಪ ಇದು ಕೆಂಪಾದ್ಮೇಲೆ ಉಳಿದಿದ್ದ ಐಟಮ್ಸ್ನ ಹಾಕ್ತೀನಿ. ಶೇಂಗಾ ಸ್ವಲ್ಪ ಹಸಿ ಹುಡಿಬಾರ್ದು, ಚೆನ್ನಾಗಿ ಕೆಂಪಗಾಗಬೇಕು. ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಡ್ರೈ ಮಾಡ್ಕೋಬೇಕು. ಈ ರೀತಿ ಮಾಡಿ ಇಟ್ಕೊಂಡಿರೋ ಗೊಜ್ಜನ್ನ ನಾವು 1 ವಾರದವರೆಗೂ ಇಟ್ಕೋಬಹುದು. ಎಮರ್ಜೆನ್ಸಿ ಅನ್ನ ಮಾಡಿ ಏನಾದರೂ ಎಮರ್ಜೆನ್ಸಿ ಹೋಗ್ಬೇಕಾದ್ರೆ ಕಲಿಸ್ಕೊಂಡು ಕುಡಿಯೋದ್ರ ಹತ್ರ ತಿನ್ಬೋದು, ಏನೂ ಆಗಲ್ಲ. ನೆಕ್ಸ್ಟ್ ನಾನು ರುಬ್ಬಿಟ್ಕೊಂಡಿರೋ ಹಸಿಮೆಣಸಿನಕಾಯಿ ಚಟ್ನಿನ ಇದಕ್ಕೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬಹುದು. ನಾನು ಒಂದು 3 ಜನರಿಗೆ ಆಗುವಷ್ಟು ನಾನು ಮಾಡಿದ್ದೀನಿ. ನೀವು ಜಾಸ್ತಿ ಜನರಿಗೆ ಬೇಕಾದರೂ ಮಾಡ್ಕೋಬಹುದು, ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನು ಅರಿಶಿಣ ಪುಡಿನ ಹಾಕ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. 1 ವಾರದವರೆಗೂ ಇದನ್ನ ಮಾಡಿ ಇಟ್ಕೋಬಹುದು. ಏನಾದರೂ ನಮಗೆ ಬೇಗ ಬೆಳಗ್ಗೆ ಟಿಫಿನಿಗೆ ಏನು ಇಲ್ಲಪ್ಪ ಏನು ಮಾಡೋದು ಅಂದಾಗ ರಾತ್ರಿ ಮಿಕ್ಕಿರೋ ಅನ್ನಕ್ಕೂ ಬೇಕಾದರೂ ಇದನ್ನ ಕಲಿಸ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಮಾಡಿ ನೋಡಿ ಮನೆಯಲ್ಲಿ. ಇವಾಗ ಇದು ರೆಡಿಯಾಗಿದೆ. ಅನ್ನಕ್ಕೆ ನಾನು ಲಿಂಬೆ ಹಣ್ಣಿನ ರಸನ ಫಸ್ಟಿಗೆ ಇದಕ್ಕೆ ಅನ್ನಕ್ಕೆ ಬೆರೆಸ್ಬೇಕು. ಅಷ್ಟು ನಂತರ ಬಾಜಿ ಹಾಕಬೇಕು. ಇವಾಗ ನಾನು ಲಿಂಬು ರಸನ ಅನ್ನಕ್ಕೆ ಬೆರೆಸ್ತಾ ಇದ್ದೀನಿ. ಫಸ್ಟಿಗೆ ನಾವು ಇದನ್ನು ಕಲಿಸ್ಕೋಬೇಕು. ಈ ರೀತಿ ನಾವು ಫಸ್ಟ್ ಅನ್ನಕ್ಕೆ ಲಿಂಬು ರಸನ ಕಲಿಸ್ಕೋಬೇಕು. ನಂತರ ಬಾಜಿನ ಇದಕ್ಕೆ ಹಾಕೋಬೇಕು.
ತುಂಬ ಚೆನ್ನಾಗಿರುತ್ತೆ, ಬೇಗ ಕೆಡಲ್ಲ. ಒಂದಿನ 2 ದಿನನೂ ಬೇಕಾದರೂ ಕಲಿಸ್ಕೊಂಡು ಈ ರೀತಿ ಅನ್ನನ ಇಟ್ಕೊಂಡು ತಿನ್ಬೋದು, ಕೆಡೋದಿಲ್ಲ. ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮಾಡಿ ನೋಡಿ. ಇವಾಗ ನಾನು ರೆಡಿಯಾಗಿರೋಂಥ ಬಾಜಿನ ಇದಕ್ಕೆ ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಕಡಲೆ ಬೀಜ, ಉದ್ದಿನಬೇಳೆ ಮತ್ತು ಕಡಲೆಕಾಳನ್ನ ಕಡಲೆಬೇಳೆನ ಹಾಕಿರ್ತೀವಲ್ಲ, ಅದೆಲ್ಲ ಬಾಯಿ ಹೋಗಿ ಚೆನ್ನಾಗಿ ಘಮ ಬರುತ್ತೆ. ತಿನ್ನುವಾಗ ತುಂಬ ಟೇಸ್ಟಿ ಕೊಡುತ್ತೆ, ತುಂಬ ರುಚಿಯಾಗಿರುತ್ತೆ. ಇವಾಗ ಚಿತ್ರಾನ್ನ ರೆಡಿಯಾಗಿದೆ. ಇದು ಆಂಧ್ರ ಸೈಡು, ಇದು ನಮ್ಮ ಕಡೆಗೆ ಈ ರೀತಿ ಮಾಡೋದು ಕಮ್ಮಿ, ತುಂಬ ರುಚಿಯಾಗಿರುತ್ತೆ. ಸರ್ವ್ ಮಾಡ್ತಾ ಇದ್ದೀನಿ. ಆಂಧ್ರ ಶೈಲಿ ಚಿತ್ರಾನ್ನ ರೆಡಿಯಾಗಿದೆ. ಟೇಸ್ಟ್ ಮಾಡಿ ಒಂದ್ಸಲ ನಾನು ನಿಮ್ಗೆ ಹೇಳ್ತೀನಿ. ನೀವು ಮನೆಯಲ್ಲಿ ಮಾಡೋದಕ್ಕೆ ಚೆನ್ನಾಗಿದೆ, ಮನೆಯಲ್ಲಿ ಮಾಡಿ ನೋಡಿ. ಇವಾಗ ನಾನು ಮಾಡ್ಕೊಂಡು ಬಂದಿದ್ದೀನಿ, ಒಂದ್ಸಲ ನಾನು ಟ್ರೈ ಮಾಡ್ತೀನಿ, ಹೇಗಿದೆ ಅಂತ ಹೇಳ್ತೀನಿ. ನೀವು ಮನೆಯಲ್ಲಿ ಮಾಡ್ಕೊತೀನಿ, ತುಂಬ ರುಚಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಸೂಪರ್ ಚೆನ್ನಾಗಿದೆ. ಮನೇಲಿ ಮಾಡಿ ಕಮೆಂಟ್ ಬಾಕ್ಸಿಗೆ ನಾನು ಕಮೆಂಟ್ ಮಾಡಿ. ಓಕೆ, ಬಾಯ್.